ನೀವು ಅರ್ಧ ಉತ್ತರ ಕೊಟ್ಟುಬಿಟ್ರಿ. ನಾನು ಪ್ರಕೃತಿಯ ವಿಷಯದಲ್ಲಿ ನಡೆದುಕೊಂಡಿದ್ದು ಸ್ತ್ರೀಯ ವಿಷಯದ ಬಗ್ಗೆನೂ ಕೇಳೋದಿದೆ. ಪುರಾಣ ಪುಣ್ಯಕಥೆಗಳಲ್ಲಿ ಎಲ್ಲದರಲ್ಲೂ ಸ್ತ್ರೀ ಅತ್ಯಂತ ಪವಿತ್ರಳು. ಆದರೆ ನಿಜವಾಗ್ಲೂ ಸಮಾಜದಲ್ಲಿ ಏನಾಯಿತು ಅಂತ. ಅನ್ಯಾಯ ನಡೆದಿದೆ. ಮುಟ್ಟಾಗಿದೆಯಾ, ನೀನು ಮುಟ್ಟಿಸ್ಕೋಬೇಡ, ನಿನಗೆ ಅಧಿಕಾರ ಇಲ್ಲ, ನಿನ್ನ ಅಧಿಕಾರಿಗಳು ಸೀಮಿತ, ಅನ್ಯಾಯ ನಡೆದಿದೆ. ಎಲ್ಲಿ ತನಕ ಹೋಗ್ಬಿಡ್ತು ಅಂದರೆ ಗಂಡ ಸತ್ರೆ ಚಿತೆಗೆ ಅವಳ ಜೊತೆಗೆ ಹಾಕಿ ಸುಟ್ಟು ಬಿಡುವಲ್ಲಿನ ತನಕನೂ ಹೋಗ್ಬಿಡ್ತು ಸಮಾಜ. ನಿಜ. ಆದರೆ ಪ್ರಾಚೀನದಲ್ಲಿ ನೋಡಿ, ನಾನು ಅದೇ ಹೇಳ್ತೀನಿ, ಓಲ್ಡೆಸ್ಟ್ ಡಾಕ್ಯುಮೆಂಟ್ ನೋಡಿ, ವೇದದಲ್ಲಿ ಎಲ್ಲಿಯಾದರೂ ಸಹಗಮನದ ಉಲ್ಲೇಖ ಇದೆಯಾ? ಇಲ್ಲ. ಋಗ್ವೇದದ ದಶಮ ಮಂಡಲದಲ್ಲಿ ಪ್ರೇತ ಸೂಕ್ತಗಳು ಬರ್ತವೆ. ಅಲ್ಲಿ ಒಬ್ಬ ಹೆಣ್ಣು ತನ್ನ ಗಂಡ ತೀರ್ ಹೋದ ಮೇಲೆ ಅವನ ಚಿತೆಯ ಮೇಲೆ ಮಲಗ್ತಾಳೆ. ಚಿತೆಗೆ ಬೆಂಕಿ ಹಾಕಿರೋಲ್ಲ. ಸಾಯಣಾಚಾರ್ಯರ ಭಾಷ್ಯ ಕೂಡ ಇದೆ, ನೋಡಬಹುದು, ಇನ್ನೂ ಸ್ಪಷ್ಟ ಮಾಡ್ಕೊಳ್ಬೋದು. ಆಗ ಅವಳಿಗೆ ಮುಂದೆ ಅವಳನ್ನು ಮದುವೆ ಆಗಬೇಕು ಅಂತ ಬಯಸೋನು ಒಂದು ಮಂತ್ರ ಹೇಳಬೇಕು ಅಂತಿದೆ. ಅವನು ಮಂತ್ರ ಹೇಳಿ, ನೀನು ಎದ್ದು ಬಾ, ನಿನ್ನ ಬದುಕು ಅವನ ಜೊತೆಗೆ ಮುಗೀತು, ನಿನ್ನ ಹೊಸ ಜೀವನ ಇದೆ ಅಂತ ಅಲ್ಲಿಂದಲೇ ಹೊಸ ಬದುಕಿಗೆ ಆರಂಭ ಆಗುತ್ತೆ. ವಿಧವಾ ವಿವಾಹವೂ ಇತ್ತು, ಖಂಡಿತ ಇತ್ತು. ಅದು ಸ್ಮಶಾನದಲ್ಲೇ ಇತ್ತು. ಒಂದು ಪಕ್ಷ ಆ ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲದೆ ಇದ್ದರೆ ಪುರೋಹಿತ ಆ ಮಂತ್ರ ಹೇಳಿ ಅವಳನ್ನು ಎಬ್ಬಿಸಿ ಕರೆಸ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಮತ್ತೆ ಅವಳು ಮದುವೆ ಆಗ್ಬೋದು ಅಂತ. ಪರಾಶರ ಸ್ಮೃತಿ, ವೇದವ್ಯಾಸರ ತಂದೆ ಬರೆದಂಥ ಸ್ಮೃತಿ ಅಲ್ಲಿ ಬರ್ತದೆ. ಗಂಡ ಆದವನು ಸತ್ತು ಹೋದರೆ ಅಥವಾ ಅಬ್ಸ್ಕಾಂಡಿಂಗ್, ನಷ್ಟೆ, ಎಲ್ಲಿ ಅಂತ ಗೊತ್ತಿಲ್ಲ, ಮೃತೆ ಸತ್ತೋಗಿದ್ದಾಗ, ಪ್ರವ್ರಜಿತೆ ಸನ್ಯಾಸಿ ಆದಾಗ, ಕ್ಲೀಬೆ ನಪುಂಸಕನಾಗಿದ್ದಾಗ, ರೋಗಗ್ರಸ್ತನಾಗಿದ್ದಾಗ, ಅಥವಾ ರಾಜದ್ರೋಹಕ್ಕೆ ತುತ್ತಾಗಿ ದೇಶಭ್ರಷ್ಟನೋ ದಂಡನೆಗೋ ಪಾತ್ರ ಆಗಿದ್ದಾಗ, ಈ 5 ಕಂಡೀಷನ್ಸಲ್ಲಿ ಪಂಚತ್ ಸ್ವಾಪಸ್ತು ನಾರಿ ಆಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ, ಬೇರೆ ಮದುವೆ ಮಾಡ್ಕೊಳ್ಬಹುದು ಅಂತ ಇದೆ. ಕೌಟಿಲ್ಯ ಅದನ್ನು ಹೇಳಿದ್ದಾನೆ. ಅಂದರೆ ಗಂಡ ಯಾವುದೋ ದೇಶಕ್ಕೆ ಹೊರಟೋಗ್ತಾನೆ, ಈ ಕಾಲದಲ್ಲಿರೋ ಥರ ಅನುಕೂಲತೆ ಇಲ್ವಲ್ಲ, ಅವನು ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅಂತಂದರೆ ಅತ್ಯಂತ ಕಡಿಮೆ ಕಾಲ ಕಾಯಬಹುದಾದದ್ದು ಶೂದ್ರ ಸ್ತ್ರೀಗೆ ಅಂತ, ಅತಿ ದೀರ್ಘಕಾಲ ಕಾಯಬೇಕಾದದ್ದು ಬ್ರಾಹ್ಮಣ ಸ್ತ್ರೀ ಅಂತ. ಯಾಕೆಂದರೆ ನೀನು ಪ್ರಿವಿಲೇಜ್ಡ್ ಕಾಸ್ಟ್ ಅಂತಂದರೆ, ಪ್ರಿವಿಲೇಜ್ಡ್ ವರ್ಣ ಅಂತಂದರೆ ನೀನು ಹೆಚ್ಚು ಕಾಲ ಕಾಯಬೇಕು. ಅವಳಿಗೆ ಕಷ್ಟ ಇರುತ್ತೆ ಕಾಯೋದಕ್ಕೆ, ಅನುಕೂಲತೆ ಇಲ್ಲದೆ ಇರ್ಬೋದು, ಅವಳು ಬೇಗ ಮದುವೆ ಮಾಡ್ಕೊಳ್ಬಹುದು ಅಂತ. ಹೀಗೆ ಅಷ್ಟನ್ನು ಕೂಡ ಹೇಳಿರುವಂಥದ್ದು ನಾವು ನೋಡ್ತೀವಿ.